ಹಾಯ್ ಆಲ್, ನಮಸ್ತೆ. ಈಗ ನೀವು ನೋಡ್ತಿರೋದು ನನ್ನ ತಮ್ಮನ ಅರಿಶಿನ ಶಾಸ್ತ್ರದ ವಿಡಿಯೋ. ಅರಿಶಿನ ಶಾಸ್ತ್ರ ಅಂತ ಇದ್ದಾರೆ, ಇಲ್ಲೇನು ನಡೀತಿದೆ ಅಂತ ನೋಡ್ತಿದ್ದೀರಾ. ಸೊ ಇದನ್ನು ಹಸೆ ಬರೆಯೋದು ಅಂತ ಹೇಳ್ತಾರೆ. ಕಳಶ ಇಡ್ಲಿಕ್ಕೋಸ್ಕರ ಕಂಬಳಿ ಮೇಲೆ ಅಕ್ಷತೆ ಕಾಳಿಂದ ಬರೀತಾರೆ. ಸೊ ನನ್ನ ತಮ್ಮ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಆಲ್ರೆಡಿ ಕಳಶ ಎಲ್ಲ ರೆಡಿಯಾಗಿದೆ. ನಮ್ಮ ಮನೆ ಕಡೆ ಎಲ್ಲ ಯೂಶಲಿ ಬಿಂದಿಗೆ ಮೇಲೆ ಮುಹೂರ್ತದ ಬಟ್ಟೆ, ಕಾಲುಂಗುರ, ತಾಳಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಶ್ವೇತಾ ಮತ್ತು ಪವಿ ಪೂಜೆ ಸಲ್ಲಿಸ್ತಿದ್ದಾರೆ. ಹಾಗೆ ನಮ್ಮ ಪವಿ ನಮ್ಮ ಅಪ್ಪಗೆ ಸಹ ಪೂಜೆ ಮಾಡ್ತಿದ್ದಾರೆ, ಅವರ ಆಶೀರ್ವಾದ ತಗೊಳ್ಳಿಕ್ಕೆ. ಈಗೆಲ್ಲ ರೆಡಿಯಾಗಿದೆ. ಇದರ ಮೇಲೆ ಕಳಶನ ತೊಗೊಂಡು ಬಂದು ಇಡ್ತಾರೆ ಯೂಶಲಿ. ಸೊ ಅರಿಶಿನ ಸ್ಟಾರ್ಟ್ ಆಗೋದಕ್ಕೆ ಮೊದಲು ಸೋದರ ಮಾವ ಹುಡುಗನಿಗೆ ಕಾಲು ಮಿಂಚು ತೋಡಿಸ್ತಾರೆ. ಸೊ ಇವ್ರು ನಮ್ಮ ಸೋದರ ಮಾವ. ಎರಡು ಕಾಲು ಮಿಂಚು ಹಾಕ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ತಿದ್ದಾರೆ, ಕರೆಕ್ಟಾಗಿ ಫಿಟ್ಟಾಗಿ ಕೂತಿದೆಯಾ ಇಲ್ಲ ಅಂತಂದ್ಬಿಟ್ಟು. ಸೊ ಇದೆಲ್ಲ ಆದ ನಂತರ ಬಲಗಾಲಿಗೆ ಹುಡುಗನಿಗೆ ಕಂಬಳಿ ದಾರ ಕಟ್ತಾರೆ ನಮ್ಮ ಸೋದರ ಮಾವ. ಸೊ ಇದು ನಮ್ಮನೆ ಕಡೆ ಶಾಸ್ತ್ರ ಇದೆ. ನಿಮ್ಮನೆ ಕಡೆಯೂ ಈ ಥರದ ಪದ್ಧತಿ ಇದೆಯಾ? ಇದೆಲ್ಲ ಆದಮೇಲೆ ಮದುವೆ ಗಂಡು ಸೋದರ ಮಾವನಿಗೆ ತಾಂಬೂಲ ಕೊಟ್ಟು ಆಶೀರ್ವಾದ ಪಡಿಬೇಕು. ಇಲ್ಲಿ ಕಾಣ್ತಿರೋದು ನಮ್ಮತ್ತೆ. ಸೊ ಆ್ಯಂಡ್ ಇಲ್ಲಿ ನೋಡ್ತಿರೋದು ಗ್ರೀನ್ ಸೀರೆ ಇರೋದು ನಮ್ಮ ಅಜ್ಜಿ. ಇವರಿಬ್ಬರ ಬಗ್ಗೆ ಹೇಳಲೇಬೇಕು ನಾವೆಲ್ಲಕ್ಕೂ. ಮೊದಲನೇದಾಗಿ ನಮ್ಮತ್ತೆ ಯಾವುದೇ ಶಾಸ್ತ್ರ ಸಂಪ್ರದಾಯ ಎಲ್ಲ ಮದುವೆಯಲ್ಲೂ ಎಲ್ಲ ಫಂಕ್ಷನಲ್ಲೂ ಇವರಿರಲೇಬೇಕು. ಎರಡನೇದಾಗಿ ನಮ್ಮ ಅಜ್ಜಿ, ಇವರಿಲ್ಲ ಅಂದರೆ ಎಂಟರ್ಟೈನ್ಮೆಂಟೇ ಇರೋದಿಲ್ಲ. ನಮ್ಮ ಮನೆ ಕಡೆ ಮೊದಲು ಗಂಡಿಗೆ ಅರಿಶಿನ ಹಚ್ಚೋದಕ್ಕೆ ಮೊದಲು ಕಳಶಕ್ಕೆ ಅರಿಶಿನ ಹಚ್ತಾರೆ. ಹಾಗೆ ಹುಡುಗಿ ಆದರೆ ಗುಂಡ್ಕಲ್ಲು ಇಡ್ತಾರೆ ಪಕ್ಕದಲ್ಲಿ, ಹುಡುಗ ಆದರೆ ಸೇರನ್ನು ಇಡ್ತಾರೆ. ಸೊ ಅದಕ್ಕಿಟ್ಟು ಆನಂತರ ಹುಡುಗಿಗಾಗಲಿ ಹುಡುಗಂಗಾಗಲಿ ಅರಿಶಿನ ಹಚ್ತಾರೆ. ಮನೇಲಿ ಬಂದಿರೋ ಎಲ್ಲರೂ ಅರಿಶಿನ ಹಚ್ಚಿ ಆದ ನಂತರ ಸೊ ಆರತಿ ಮಾಡ್ತೀವಿ. ಸೊ ಆರತಿಗೆ ನಾನು, ಶ್ವೇತಾ, ಪೊಮ್ಮು, ಪ್ರಜ್ವಲ, ನಮ್ಮ ರೇಖಾತೆ ಮಾಡ್ತಿದ್ವಿ. ಸೊ ಈ ಮಿಡ್ಲಲ್ಲಿ ಅವನ್ನ ರೇಗಿಸ್ತಿದ್ರು. ಹಾಗೆಲ್ಲ ರೇಗಿಸ್ಬೇಡಿ ಅಂತ ಹೇಳಿ ನಾವೇ ಆಟಾಡ್ತಿದ್ವಿ. ಇದಾಗಿತ್ತು ನನ್ನ ತಮ್ಮನ ಅರಿಶಿನ ಶಾಸ್ತ್ರದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.